ನಮ್ಮ ಸಕಲೇಶಪುರದಲ್ಲಿ ಇವತ್ತು ಬಹಳಷ್ಟು ಮಳೆ ಆಗಿರೋ ಕಾರಣದಿಂದ ಆದ ರಸ್ತೆಯಲ್ಲಿರುವ ಜನಗಳಿಗೆ ಭಾಳ ತೊಂದರೆ ಆಗ್ತಿದೆ. ಆದ ರೋಡ್ ತುಂಬಿ ತುಳುಕ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗಷ್ಟು ಕ್ರಮ ಕೈಗೊಳ್ಳಬೇಕು. ಶಾಸಕರು ಕ್ರಮ ಕೊಳ್ಳಬೇಕಾಗಿ ಶಾಸಕರಲ್ಲಿ ಮನವಿ ಮಾಡ್ಕೊಳ್ತಿದ್ದೇವೆ. ಹಾಯ್ ಗೈಸ್, ಇಲ್ಲಿ ಆ್ಯಕ್ಚುಲಿ ಆಜಾದ್ ರೋಡಿಗೆ ಬಂದಿದ್ದೀನಿ. ಇಲ್ಲಿ ನೋಡಿ ಎಲ್ಲ ತುಂಬ ಜನ ಇಲ್ಲಿ ನಿಂತಿದ್ದಾರೆ, ನೋಡ್ತಾ ಇರ್ಬೋದು. ಇಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ಸಕಲೇಶಪುರದಲ್ಲಿ ಆಜಾದ್ ರೋಡಲ್ಲಿ ಫುಲ್ ನೀರು, ಇಲ್ಲಿ ನೋಡ್ತಾ ಇರ್ಬೋದು. ಫುಲ್ ರೋಡ್ ಇದ್ದಿದ್ದೆಲ್ಲ ನೀರಾಗ್ಬಿಟ್ಟಿದೆ. ಇಲ್ಲಿ 2017 ಇದೇ ಥರ ಮಳೆ ಬಂದಿತ್ತು. 2017 5 ವರ್ಷ ಹಿಂದೆ ಈ ಥರ ಬಂದಿತ್ತು. ಈ ಕಡೆಗಳೆಲ್ಲ ಇಲ್ಲಿಂದ ಎಲ್ಲ ಶಿಫ್ಟ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನೋಡ್ತಾ ಇರ್ಬೋದು, ಚರಂಡಿ ಅಂತ ಕಾಣ್ತಾನೆ ಇಲ್ಲ. ಸಂಸಿತ್ತು ಇಲ್ಲಂದು. ಹೌದು, ನೋಡಿ ಆಗ ಬೈಕ್ನ ನೋಡಿ ಇಲ್ಲಿ ತೋರಿಸ್ತೀನಿ. ಈಗ ಏನು ಇಲ್ಲ, ಫುಲ್ ಮುಳುಗಡೆ ಆಗಿದೆ. ಈಗ ಅಷ್ಟು ನೀರು ನೋಡೋಕ್ಕೆ ಆಜಾದ್ ರೋಡ್ ಅವಸ್ಥೆ ಇದೆಲ್ಲ ಮಳೆಗಾಲದಲ್ಲಿ ತುಂಬ ಕಷ್ಟ ಆಗುತ್ತೆ. ಇಲ್ಲೆಲ್ಲ 2017ರಲ್ಲಿ ಇದೇ ಥರ ಒಂದ್ಸತಿ ಮಳೆ ಬಂದಿತ್ತು, ಒಂದು 5 ವರ್ಷ ಮುಂಚೆ. ಇದಕ್ಕಿಂತ ಜಾಸ್ತಿನೇ ಇತ್ತು. ಇಲ್ಲಿಗೆ ತುಂಬಾ ಜನ ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ನೀರಿನ ಮಟ್ಟ ಎಷ್ಟಿದೆ ಅಂತ ಹೇಳ್ಬಿಟ್ಟು, ಎಲ್ಲಿ ತನಕ ಬಂದಿದೆ ಅಂತ ಹೇಳ್ಬಿಟ್ಟು, ರೋಡ್ ಎಲ್ಲ ಏನಾಗಿದೆ ಅಂತ ಹೇಳ್ಬಿಟ್ಟು ವೀಕ್ಷಣೆ ಮಾಡಕ್ ತುಂಬಾ ಜನ ಬಂದಿದ್ದಾರೆ. ನೋಡ್ತಾ ಇರ್ಬೋದು, ತುಂಬಾ ಜನ ಈ ಸೈಡ್ ಇಂದನೂ ಬರ್ತಾ ಇದ್ದಾರೆ, ಆ ಕಡೆ ಸೈಡ್ ಇಂದನೂ ಬರ್ತಾ ಇದ್ದಾರೆ. ಈ ಬಾರಿ ಅತಿವೃಷ್ಟಿಯಿಂದ ತುಂಬ ಅನಾಹುತಗಳಾಗ್ತಾ ಇದ್ದಾವೆ. ಇವಾಗ ನೋಡ್ಬೋದು, ಇದು ಸಕಲೇಶಪುರದ ಆಜಾದ್ ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಅಲ್ಲಿರ್ತಕ್ಕಂಥ ಅಂಗಡಿ ಮಳಿಗೆಗಳೆಲ್ಲವೂ ಸಹ ಜಿಲ್ಲಾಧಿಕಾರಿಗಳ ಆದೇಶದಂತೆ ಎಲ್ಲರೂ ಸಹ ಅಂಗಡಿ ಮುಂಗಟ್ಟುಗಳನ್ನ ಕ್ಲೋಸ್ ಮಾಡಿದ್ದಾರೆ. ಮತ್ತು ಇದೇ ರೀತಿಯಾಗಿ ಇನ್ನೂ ಹೆಚ್ಚು ಮಳೆ ಬಂದಿದೆ. ಅದರಲ್ಲಿ ಇಲ್ಲಿ ದೊಡ್ಡ ಮಟ್ಟದಂಥ ನಷ್ಟಗಳು ಅನುಭವಿಸ್ತಕ್ಕಂಥ ಪರಿಣಾಮ ಇರ್ಬೋದು. ಮತ್ತು ಈ ಬಾರಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿರ್ಬೋದು, ಶಾಸಕರು ಇರ್ಬೋದು, ಅತಿವೃಷ್ಟಿಯಲ್ಲಿ ಯಾರಿಗೆಲ್ಲ ಆಸ್ತಿಗಳು ಡ್ಯಾಮೇಜ್ ಆಗಿದ್ದಾವೆ ಅವುಗಳನ್ನೂ ಸಹ ಪರಿಗಣಿಸಿ ಅವರಿಗೆ ಸೂಕ್ತ ನ್ಯಾಯ ಒದಗಿಸಬೇಕಂತ ಹೇಳ್ಬಿಟ್ಟು ಈ ಮೂಲಕ ಕೇಳಿಕೊಳ್ತೇನೆ.